ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತಿಪಟೂರು ನಗರದ ಹಲವು ಭಾಗಗಳಲ್ಲಿ ರಾತ್ರಿಯೆಲ್ಲ ಸುರಿದ ಮಳೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ವೈಭವ್ ಮಾಲ್ ಮುಖ್ಯ ರಸ್ತೆ, ಹಳೇಪಾಳ್ಯ ರಸ್ತೆ ಹಾಗೂ ಕೋಡಿ ಸರ್ಕಲ್ ರಸ್ತೆಯೂ ಕೂಡ ಮಳೆಯಿಂದಾಗಿ ಡ್ರೈನೇಜ್ ತುಂಬಿ ರಸ್ತೆಯಲ್ಲಿ ಡ್ರೈನೇಜ್ ನೀರು ಹರಿಯುತ್ತಿದೆ. ಇನ್ನು ಬಸ್ ನಿಲ್ದಾಣದ ಬಳಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳನ್ನು ಹೊರತೆಗೆಯಲಾರದೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಮುಂಜಾನೆ ನೋಡ್ರಿ ಈ ಥರ ಐತೆ, ಅಲ್ಲಿ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟವ್ರೆ. ದಯವಿಟ್ಟು ಒಂದ್ಸಲಿ ಬಂದರೆ ವಿಡಿಯೋ ಮಾಡ್ಬೋದು. ಇದೊಂದು ಪಬ್ಲಿಸಿಟಿ ಕೊಟ್ಟರೆ ನಮ್ಮ ತಿಪ್ಟೂರು ಕಲ್ಪತರು ನಾಡ ಜನತೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಅಷ್ಟೇ, ಇದು ವೈಭವ್ ಮಾಲ್ ಆಪೋಸಿಟ್ ಅಂತ ಜಾಗ. ಕೋಟ್ಯಾಂತರ ರೂಪಾಯಿ ವೆಚ್ಚ ಖರ್ಚು ಮಾಡಿ ಹೈಟೆಕ್ ಬಸ್ ನಿಲ್ದಾಣ ಮಾಡಿದರೆ ಮಳೆ ಬಂದಾಗ ಮಳೆ ನೀರು ಹೋಗಲು ಸರಿಯಾದ ಮಾರ್ಗವಿಲ್ಲ. ಈಗ ಬರೀ ಹೆಸರಿಗೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಎಂದು ಹೇಳುವಂತಾಗಿದೆ ಎಂದು ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಸರ್ಕಾರ ಕೂಡಲೇ ಕೆಎಸ್ಆರ್ಟಿಸಿ ಜಲಾವೃತ ಸಮಸ್ಯೆ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು, ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.